ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಸ್ವಿಚ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸ್ದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಹೊರಡ್ತಿರೋದು ಬಂದು ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ. ನಮ್ಮ ಪಾಪುಗೆ ಇನ್ನೇನೋ 3 to 4 ಡೇಸ್ಗೆ 6 ಮಂತ್ ಕಂಪ್ಲೀಟ್ ಆಗುತ್ತೆ. ಸೊ ಸಾಲಿಡ್ನ ಸ್ಟಾರ್ಟ್ ಮಾಡಬೇಕು. ಆದ್ದರಿಂದ ಅನ್ನಪೂರ್ಣೇಶ್ವರಿ ಟೆಂಪಲ್ನಲ್ಲಿ ಅನ್ನಪ್ರಾಶನ ಮಾಡಿಸೋಣ ಅಂತ ಹೊರಡ್ತಾ ಇದ್ದೀವಿ ಫ್ಯಾಮಿಲಿ ಎಲ್ಲ. ನಾವು ಅಂದರೆ ನಮ್ಮಮ್ಮ, ನಮ್ಮ ಅತ್ತೆ, ನನ್ನ ತಮ್ಮ, ನನ್ನ ಗಂಡ ಹಾಗೆ ನಾನು ಇಷ್ಟು ಜನ ಓಡ್ತಾ ಇರುವಂಥದ್ದು. ಇದು ಲಾಂಗ್ ಜರ್ನಿ ಆಗಿರುತ್ತೆ. ಆ್ಯಂಡ್ ನಮ್ಮ ಪಾಪು ಇದು ಫಸ್ಟ್ ಔಟಿಂಗ್. ನನಗೆ ತುಂಬ ಟೆನ್ಷನ್ ಇತ್ತು, ಅವ್ನು ಹೇಗಿರ್ತಾನೋ, ಹೇಗೆ ರಿಯಾಕ್ಟ್ ಮಾಡ್ತಾನೋ ಅಂತ. ಬಟ್ ನಿಜವಾಗ್ಲೂ ಖುಷಿ ಆಯಿತು ಅವ್ನು ನೋಡಿ. ಥ್ರೂಔಟ್ ಜರ್ನಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ ಅವನು, ವ್ಯೂಸ್ ಎಲ್ಲ ನೋಡಿಕೊಂಡು. ಹೊರನಾಡ್ಗೆ ಹೋಗೋಕ್ಕೆ ಮಂಡ್ಯದಿಂದ 2 ಕಡೆ ರೂಟ್ ಇದೆ. ನಾವು ಮೇಲ್ಕೋಟೆ ರೂಟಿಂದ ಹೋಗ್ತಾ ಇದ್ದೀವಿ. ಆ್ಯಂಡ್ ಮೈಸೂರು ಕಡೆಯಿಂದ ಹೋದರೆ ಮಡಿಕೇರಿ ರೂಟ್ನಲ್ಲಿ ಹೋಗ್ಬೋದು. ನೋಡಿ ನಮ್ಮ ಪಾಪು ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾನೆ ಅಂತ. ನಿಜವಾಗ್ಲೂ ಈ ಜರ್ನಿ ಮೆಮೊರೇಬಲ್ ಆಗಿರುತ್ತೆ. ಏನಕ್ಕೆ ದಿಸ್ ಇಸ್ ಮೈ ಫಸ್ಟ್ ಜರ್ನಿ ವಿತ್ ಮೈ ಕಿಡ್ ಅಂತಲೇ ಹೇಳ್ತೀನಿ. ಅವರಿಂದ ಈ ಜರ್ನಿ ತುಂಬಾ ಸ್ಪೆಷಲ್ ಆ್ಯಂಡ್ ಹ್ಯಾಪಿಯಾಗಿತ್ತು. ತುಂಬ ಚೆನ್ನಾಗಿ ಆಟಾಡ್ತಿದ್ದ. ಆ್ಯಂಡ್ ನಾನು ದೇವಸ್ಥಾನದ ಕಡೆಯಿಂದ ರೂಮ್ಸ್ನ ಹೇಗೆ ಬುಕ್ ಮಾಡ್ಕೊಳ್ಳೋದು ಅಂತ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂತಂದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ. ದೇವಸ್ಥಾನದ ಕಡೆಯಿಂದಲೇ ತುಂಬ ಲಕ್ಸುರಿ ಆ್ಯಂಡ್ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿರುವಂತಹ ರೂಮ್ಸ್ ಅವೈಲಬಲ್ ಇದೆ, ತುಂಬ ಕಡಿಮೆ ಪ್ರೈಸ್ಗೆ. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ. ಅಲ್ಲೆಲ್ಲ 1000 2000 ಎಲ್ಲ ಪೇ ಮಾಡಿ ಸುಮ್ಮನೆ ರೂಮ್ಸ್ನ ಬುಕ್ ಮಾಡ್ಕೊಳ್ಳೋದ್ಕಿಂತ ಇದು ಯೂಸ್ಫುಲ್ ಆ್ಯಂಡ್ ಹೆಲ್ಪ್ಫುಲ್ ಆಗುತ್ತೆ. ಒಂದ್ಸಲ ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲೂ ಸಹ ಲಿಂಕ್ನ ಹಾಕಿರ್ತೀನಿ. ನಾವು ಮೇಲ್ಕೋಟೆ ರೂಟ್ ಕಡೆಯಿಂದ ಹೋಗಿರೋದ್ರಿಂದ ನಮಗೆ ತುಂಬ ಟೂರಿಸ್ಟ್ ಪ್ಲೇಸ್ಗಳು ಸಿಕ್ತು. ಮೇಲ್ಕೋಟೆ, ಶ್ರವಣಬೆಳಗೊಳ, ಹಳೇಬೀಡು, ಬೇಲೂರು ಈ ಥರ ಎಲ್ಲ. ಮೇಲ್ಕೋಟೆ ನಾವಿರೋ ಲೊಕೇಶನ್ಗೆ ತುಂಬ ನಿಯರ್ ಇರೋದ್ರಿಂದ ನಾವು ತುಂಬ ಸಲ ಹೋಗ್ತಾನೆ ಇರ್ತೀವಿ. ಆ್ಯಂಡ್ ಶ್ರವಣಬೆಳಗೊಳಕ್ಕಂತೂ ಇವಾಗ ಪಾಪು ಹಿಡ್ಕೊಂಡು ಸ್ಟೆಪ್ ಹತ್ತೋಕ್ಕಾಗಲ್ಲ, ತುಂಬ ಬಿಸಿಲಿತ್ತು ಅಂತ ಅಂದ್ಬಿಟ್ಟು ಅದರಿಂದ ಅಲ್ಲಿಗೆ ಹೋಗಲಿಲ್ಲ. ನೆಕ್ಸ್ಟ್ ನಾವು ಬೇಲೂರಿಗೆ ಬಂದ್ವಿ. ಬೇಲೂರಿನಲ್ಲಿ ಈಗ ಇಯರ್ ಎಂಡ್ ಆಗಿರೋದ್ರಿಂದ ತುಂಬ ಟೂರಿಸ್ಟ್ ಜನಗಳಿದ್ರು. ಆ್ಯಂಡ್ ನಾವು ಕಾರ್ ನಿಲ್ಸೋಕ್ಕೂ ಸಹ ಜಾಗ ಇರಲಿಲ್ಲ. 3 kilometers ದೂರ ನಿಲ್ಲಿಸಿದ್ದು ದೇವಸ್ಥಾನದಿಂದ, ಅಷ್ಟು ಜನ ಇದ್ದರು. ನಾನು ಸಹ ಈ ದೇವಸ್ಥಾನನ ನೋಡಿ ತುಂಬ ದಿನಗಳೇ ಆಗಿಬಿಟ್ಟಿತ್ತು, ಮೀನ್ಸ್ ವರ್ಷಗಳೇ ಆಗಿತ್ತು. 10th ಇದ್ದಾಗ ಟೂರಿಗೆ ಕರ್ಕೊಂಡು ಬಂದಿದ್ದು, ಆವಾಗ ನೋಡಿದ್ದು. ಬಟ್ ಇವಾಗ ಫ್ಯಾಮಿಲಿ ಜೊತೆ ನೋಡ್ತಿರೋದು ಇನ್ನೂ ತುಂಬ ಖುಷಿ ಆಗ್ತಿದೆ. ಸೊ ನಾವೇಗೆ ಟೂರಿಗೆ ಬಂದಿದ್ದು 10th ಸೇಮ್ ಅದೇ ರೀತಿ ಮಕ್ಕಳುಗಳು ಸಹ ಬಂದಿದ್ದರು ಇಲ್ಲಿ. ಆದ್ದರಿಂದ ಇವತ್ತು ತುಂಬ ರಶ್ ಆಗಿದ್ದು. ಕೇರಳ, ತಮಿಳ್ನಾಡು ಸೈಡ್ ಮಕ್ಕಳುಗಳೇ ತುಂಬ ಇದ್ದದ್ದು. ಆ್ಯಂಡ್ ನಮ್ಮ ಪಾಪುಗಂತೂ ಮಕ್ಕಳುಗಳು ನೋಡಿ ತುಂಬ ಖುಷಿಯಾಗಿರುತ್ತೆ. ನಮ್ಮ ಮನೆ ಹತ್ರ ಯಾರಾದರೂ ಪುಟ್ಟ ಮಕ್ಕಳು ಬಂದರೆ ಸಾಕು, ಅವ್ರನ್ನ ನೋಡೋದು, ಅವ್ರು ಆಟಾಡೋದನ್ನೇ ನೋಡ್ತಾನೆ. ಆ್ಯಂಡ್ ಅವ್ರನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾನೆ, ಈ ಥರ ಎಲ್ಲ ಮಾಡ್ತಿರ್ತಾನೆ. ಬಟ್ ಅಲ್ಲೂ ಸಹ ಸೇಮ್ ಅದೇ ರೀತಿ ಮಾಡ್ತಿದ್ದ. ಆ್ಯಂಡ್ ದೇವಸ್ಥಾನದ ಮುಂದೆ ಅಂಗಡಿಗಳೆಲ್ಲ ಇತ್ತು, ಅದೆಲ್ಲ ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು, ಆಟ ಸಾಮಾನೆಲ್ಲ. ಅದನ್ನೆಲ್ಲ ನೋಡಿಕೊಂಡು ಖುಷಿ ಪಡ್ತಿದ್ದ. ನಿಮಗೆ ಈ ದೇವಸ್ಥಾನ ಗೊತ್ತೇ ಇರುತ್ತೆ, ಬೇಲೂರು ಚೆನ್ನಕೇಶವ ದೇವಸ್ಥಾನ. ಇದು ನ್ಯಾಷನಲ್ ಹೈವೇಯಿಂದ ಒಳಗಡೆ ಬರಬೇಕು, ಜಸ್ಟ್ 200 ಮೀಟರ್ ಅಷ್ಟೇ. ಯಾರೆಲ್ಲ ಹೊರನಾಡ್ಗೆ ಹೋಗ್ತಾ ಇರ್ತೀರಾ ಅವ್ರಿಗೆ ಆನ್ ದ ವೇ ಸಿಗುತ್ತೆ ಈ ದೇವಸ್ಥಾನ. ನೋಡ್ಕೊಂಡು ಹೋಗ್ಬೋದು ಆರಾಮಾಗಿ. ಇಲ್ಲಿ ರೆಸ್ಟ್ ಮಾಡ್ಬೋದು. ಕಾರ್ ಡ್ರೈವ್ ಮಾಡಿ ಸುಸ್ತಾಗಿದ್ದರೆ ಇಲ್ಲಿ ಈ ದೇವಸ್ಥಾನದ ಹತ್ರ ಬಂದು ರೆಸ್ಟ್ ಮಾಡ್ಬೋದು. ತುಂಬ ವಿಶಾಲವಾಗಿ ದೊಡ್ಡದಾಗಿದೆ. ಆ್ಯಂಡ್ ಈ ದೇವಸ್ಥಾನದಲ್ಲಿ ತುಂಬ ವಿಶೇಷತೆ ಅಂತಂದರೆ ಈ ಕೆತ್ತನೆ. ಇದು ದೇವರ ಗರ್ಭಗುಡಿ ಹತ್ರ ಇರುವಂಥದ್ದು ಮಧ್ಯಭಾಗದಲ್ಲಿ. ಆ್ಯಂಡ್ ಈ ದೇವಸ್ಥಾನದಲ್ಲಿ ತುಂಬ ಕಥೆಗಳಿವೆ ಅಂತೆ. ಒಂದೊಂದು ವಾಸ್ತುಶಿಲ್ಪ, ಒಂದೊಂದು ಕೆತ್ತನೆ ಎಲ್ಲವೂ ಸಹ ಒಂದೊಂದು ಕತೆ ಹೊಂದಿದೆ ಅಂತೆ. ಇದನ್ನೆಲ್ಲ ನಾವು ಗೈಡರ್ಸ್ ಮುಖಾಂತರ ತಿಳ್ಕೊಬೋದು. ಅವರಿಗೆ ಇಷ್ಟು ಅಮೌಂಟ್ ಅಂತ ಪೇ ಮಾಡಿದ್ರೆ ಅವರು ಎಲ್ಲವನ್ನೂ ತಿಳಿಸ್ಕೊಡ್ತಾರೆ. ಹೊರಗಡೆ ತುಂಬ ಬಿಸಿಲಿತ್ತು, ಪಾಪು ಎತ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ದೇವಸ್ಥಾನದ ಒಳಗಡೆನೇ ಕೂತ್ಕೊಂಡ್ವಿ. ಶಿಲ್ಪಕಲೆ ಎಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕೂಲ್ ಎಫೆಕ್ಟ್ನ ಕೊಡ್ತಿತ್ತು. ಹೊರಗಡೆ ಅಂತೂ ನಿಜವಾಗ್ಲೂ ತುಂಬ ಬಿಸಿಲಿತ್ತು. ಆ್ಯಂಡ್ ಈ ದೇವಸ್ಥಾನ ಸುತ್ತಮುತ್ತ ನೀವು ಮಹಾಲಕ್ಷ್ಮಿ ದೇವಸ್ಥಾನ ಆ್ಯಂಡ್ ಚಿಕ್ಕ ಪುಟ್ಟ ದೇವಸ್ಥಾನಗಳನ್ನ ನೋಡ್ಬೋದು. ಅದು ದೇವಸ್ಥಾನದ ಆವರಣದ ಒಳಗಡೆ. ಈ ದೇವಸ್ಥಾನ ತುಂಬ ದೊಡ್ಡದಾಗಿದೆ. ಬೇಲೂರು ಆ್ಯಂಡ್ ಹಳೇಬೀಡು ಎರಡೂ ಸಹ ಸೇಮ್ ವೈಬ್ನ ಕೊಡುತ್ತೆ ಟೆಂಪಲ್ಸು. ಆ್ಯಂಡ್ ಆಲ್ರೆಡಿ 3 o'clock ಆಗಿತ್ತು, ಇನ್ನೂ ಊಟ ಮಾಡಿರಲಿಲ್ಲ. ಪಾಪಕ್ಕೂ ಸಹ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ಅಲ್ಲಿಂದ ಬೇಗ ಹೊರಟ್ವಿ. ಊಟನೂ ಸಹ ನಾವು ಮನೆಯಿಂದನೇ ಮಾಡ್ಕೊಂಡು ಬಂದಿದ್ವಿ. ಇವತ್ತು ನಾಳೆ 2 ದಿನ ಟ್ರಾವೆಲ್ ಮಾಡೋದ್ರಿಂದ ಕಂಟಿನ್ಯೂಸ್ ಆಗಿ ನಾವು ಹೋಟೆಲಲ್ಲಿ ಊಟ ಮಾಡೋದು ಬೇಡ. ಮೊರೋವರ್ ನಾನು ಬಾಣತಿ ಆಗಿರೋದ್ರಿಂದ ಇನ್ಫೆಕ್ಷನ್ ಆಗಿಬಿಡುತ್ತೆ, ಪಾಪುಗಾಗಲಿ ನನಗಾಗಲಿ ಅನ್ನೋ ಭಯದಿಂದಲೇ ಮನೆಯಿಂದಲೇ ತಂದಿದ್ವಿ.
ಸೊ ನಾವು ಆನ್ ದ ವೇ ಎಲ್ಲಾದರೂ ಜಾಗ ಸಿಕ್ಕಿದ್ರೆ ಮಾಡೋಣ ಅಂತ ಬಂದ್ವಿ. ಹಾಗೆ ಜಾಗ ಸಿಕ್ತು. ನಾನು ಕಾರಲ್ಲಿ ಕೂತ್ಕೊಂಡು ಊಟ ಮಾಡಿದೆ. ನನ್ನ ಹಸ್ಬೆಂಡೆಲ್ಲ ಹೊರಗಡೆ ಕೂತ್ಕೊಂಡು ಊಟ ಮಾಡಿದ್ರು. ಪಾಪು ಮಲಗಿದ್ದ. ಅದಾದ ಒಂದು ಸ್ವಲ್ಪ ಹೊತ್ತು ಮುಂದೆ ಮೂವ್ ಆದಮೇಲೆ ಟೀ ಕುಡಿಯೋಣ ಅಂತ ನಿಲ್ಸಿದ್ವಿ. ಆವಾಗ ನಮ್ಮ ಪಾಪು ನೋಡಿ ಎಷ್ಟು ಚೆನ್ನಾಗಿ ಎದ್ದು ಆಟಾಡ್ತಿದ್ದಾನೆ ಅಂತ. ಅವನಿಗಂತೂ ತುಂಬ ದೊಡ್ಡ ಖುಷಿ ಆಗ್ಬಿಟ್ಟಿದೆ ಹೊರಗಡೆ ಕರ್ಕೊಂಡು ಬಂದಿರೋದು. ಕಾರು ಬಸ್ ಎಲ್ಲ ನೋಡಿ ಬೂಬು ಅನ್ನೋದು, ಬೇರೆ ಥರ ರಿಯಾಕ್ಷನ್ ಕೊಡೋದು, ಈ ಥರ ಎಲ್ಲ ಮಾಡ್ತಾನೆ. ಆ್ಯಂಡ್ ನಮಗೆ ಅವನು ನೋಡ್ಕೊಂಡು ಈ ಜರ್ನಿ ಎಷ್ಟು ಬೇಗ ಕಳೀತು ಅಂತಲೇ ಗೊತ್ತಿಲ್ಲ. 2 days ಚೆನ್ನಾಗಿತ್ತು ಅವ್ನು ನೋಡ್ಕೊಂಡು ಜರ್ನಿ. ಆ್ಯಂಡ್ ಹೊರನಾಡಿಂದ ಧರ್ಮಸ್ಥಳ ಜಸ್ಟ್ 40 kilometers ಅಷ್ಟೇ. ಸೊ ಅಲ್ಲಿಗೂ ಹೋಗೋಣ ಅಂತ ಹೊರಟ್ವಿ. ಆ್ಯಂಡ್ ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕನ್ನೋ ಪ್ಲ್ಯಾನೇ ಇರಲಿಲ್ಲ. ಬಟ್ ಇಲ್ಲೇ ನಿಯರ್ ಇದೆ, ನಮ್ಮಮ್ಮ ಹೋಗೋಣ ಅಂತ ಅಂದರು, ಅದಕ್ಕೆ ಬರ್ತಿದ್ದೀವಿ. ಆ್ಯಂಡ್ ವೆದರ್ ಅಂತೂ ತುಂಬಾ ಕ್ಲೌಡಿ ಆಗಿತ್ತು. ವ್ಯೂ ಸೂಪರ್ ಆಗಿತ್ತು ಅಂತಲೇ ಹೇಳ್ತೀನಿ. 2 ವೇಯಿಂದ 80 kilometers ಆಗುತ್ತೆ ಧರ್ಮಸ್ಥಳಕ್ಕೆ. ಅವನು ಕ್ಯಾಮ್ರಾ ಆನ್ ಮಾಡಿದ್ರೆ ಕ್ಯಾಮ್ರಾನೇ ನೋಡೋದು ಜಾಸ್ತಿ. ನೋಡು, ಕ್ಯಾಮ್ರಾನೇ ನೋಡ್ತಾನೆ ನೋಡು. ಆ್ಯಂಡ್ ಇನ್ನೊಂದು ಇನ್ಫಾರ್ಮೇಷನ್ ಅಂದರೆ, ನಿಮ್ಮ ಪಾಪುಗೆ ಇನ್ನೂ 1 year ಕಂಪ್ಲೀಟ್ ಆಗಿಲ್ಲ ಅಂತ ಅಂದರೆ ಡೈರೆಕ್ಟ್ ದರ್ಶನ ಸಿಗುತ್ತೆ. ನಮ್ಮ ಪಾಪುಗೆ ಜಸ್ಟ್ 6 months ಆಗಿರೋದ್ರಿಂದ ನಾವು ಕೌಂಟರ್ನಲ್ಲಿ ಕೇಳಿದ್ವಿ, ಪಾಪುಗೆ ಈಗ 6 months ಆಗಿದೆ, ಡೈರೆಕ್ಟ್ ದರ್ಶನ ಸಿಗ್ಬೋದಾ ಅಂತ. ಅಂತ ಹೇಳಿ ನಮ್ಮನ್ನ ಡೈರೆಕ್ಟ್ ದರ್ಶನ ಬಿಟ್ಟರು. ನೀವು ಇದನ್ನು ತಿರುಪತಿಲಿ ನೋಡ್ತೀರಾ, ಬಟ್ ಇಲ್ಲೂ ಸಹ ಸೇಮ್ ಅದೇ ರೀತಿ ತುಂಬ ಚೆನ್ನಾಗಿ ನೋಡಿದ್ವಿ ದೇವ್ರನ್ನೆಲ್ಲ. ನಾನು, ನನ್ನ ಹಸ್ಬೆಂಡ್, ಪಾಪು 3 ಜನ ಅಷ್ಟೇ ಒಳಗಡೆ ಹೋಗಿದ್ದು. ನಮ್ಮಮ್ಮ, ನಮ್ಮ ಅತ್ತೆ, ನನ್ನ ತಮ್ಮ ಎಲ್ಲ ಹೊರಗಡೆ ಕೂತ್ಕೊಂಡಿದ್ರು. ಟೈಮ್ ಆಗಿಬಿಡುತ್ತೆ, ನಾವು ಒಳಗಡೆ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಇನ್ನಿಕಡೆ ತುಂಬ ಜನ ಇದ್ದರು. ನಾವು ದೇವಸ್ಥಾನದಿಂದ ಹೊರಗಡೆ ಬಂದಾಗ 10:30 ಆಗಿತ್ತು. ಇನ್ನೂ ಊಟನೂ ಸಹ ಮಾಡಿರಲಿಲ್ಲ, ನಾವು ಸಹ ಮಾಡಿರಲಿಲ್ಲ, ಹೊರಗಡೆ ಇದ್ದವರು ಸಹ ಮಾಡಿರಲಿಲ್ಲ. ಆವಾಗ ಒಂದು ಟೆನ್ಷನ್ ಆಗಿಬಿಟ್ಟಿತ್ತು, ಹೋಟ್ಲಲ್ಲಿ ಊಟ ಸಿಗುತ್ತೋ ಇಲ್ವೋ ಅಂತ. ಧರ್ಮಸ್ಥಳದಿಂದ 20 kilometers ದೂರ ಬಂದ್ವಿ. ಮಸಾಲೆ ದೋಸೆ ಸಿಕ್ತು. ಸೊ ಏನೋ ಒಂದು ಸಿಕ್ತು ಅಂದ್ಕೊಂಡು ತಿನ್ಕೊಂಡು ಬಂದ್ವಿ. ಆ್ಯಂಡ್ ರೂಮ್ಸ್ ಬುಕ್ಕಿಂಗ್ ಆಗಿರೋದ್ರಿಂದ ಆ ಟೆನ್ಷನ್ ಇರಲಿಲ್ಲ. ಸೊ ಬೇಗ ಬಂದು ಚೆಕ್-ಇನ್ ಆಗಿ ರೆಸ್ಟ್ ಮಾಡಿದ್ವಿ. ಈ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಅನ್ನಪ್ರಸನ್ನ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.